ಇಷ್ಟು ಪೋಸ್ಟ್ ನಲ್ಲಿ ಇಷ್ಟು ವೇಕೆನ್ಸಿ ಇತ್ತು, ಈ ವೇಕೆನ್ಸಿಗೆ ನಮ್ಮನ್ನ ಅಪಾಯಿಂಟ್ ಮಾಡ್ಕೊಂಡ್ರು. ಅದಕ್ಕೆ ಎಲ್ಲಿದೆ ಪ್ಲೀಡಿಂಗು, ಅದಕ್ಕೆ ಎಲ್ಲಿದೆ ಸಪೋರ್ಟಿವ್ ಎವಿಡೆನ್ಸ್? ಓರಲ್ ಎವಿಡೆನ್ಸ್ ತಗೊಂಡು ನಾವ್ ಏನ್ ಮಾಡೋಣ? ಇದು ಮರ್ಡರ್ ಕೇಸ್ ಅಲ್ಲ. ಎಂಪ್ಲಾಯ್ಮೆಂಟ್ ನಿಮ್ಮನ್ನ ಅಪಾಯಿಂಟ್ ಮಾಡಿಕೊಂಡಿದ್ದು ಇವರು ಅಂತ ಹೇಳುವಾಗ ಒಂದು ಫಸ್ಟ್ ಟಿಕೆಟ್ ಸೈಜ್ ಒಂದು ಪೇಪರ್ ಬೇಕಾಗ್ತದೆ. ಇದಾದ್ರೂ ಕ್ರಿಮಿನಲ್ ಕೇಸ್ ಇದ್ರೆ ನಾವು ಓರಲ್ ಎವಿಡೆನ್ಸ್ ನೋಡ್ಬಿಡ್ತಿದ್ವಿ. ಓರಲ್ ಎವಿಡೆನ್ಸ್ ಒಂದು ರೋಲ್ ಇರ್ತದೆ ಅಷ್ಟೇ, ಒಂದು ಲೆವೆಲ್ಗೆ ಅದು. ಯಾಕಂದ್ರೆ ಅದು ಪ್ರೈವೇಟ್ ಪರ್ಸನ್ ಮಾಡ್ತಾ ಇಲ್ಲ, ಗವರ್ಮೆಂಟ್ ಎಂಟಿಟಿ, ಅದು ಬೋರ್ಡ್. ಅದು ಯಾವಾಗ ಅಪಾಯಿಂಟ್ ಮಾಡಿದ್ರಪ್ಪ? ಯಾರಿಗೆ ನಿಮ್ಗೆ ಲೆಟರ್ ಆಫ್ ಅಪಾಯಿಂಟ್ಮೆಂಟ್ ಯಾವಾಗ ಕೊಟ್ರು? ನಿಮ್ ಸ್ಯಾಲರಿ ಸ್ಲಿಪ್ ಏನಾರ ಇದೆಯಾ? ಯಾರಿಗೂ ಕೊಡ್ಲಿಲ್ಲ. ನಿಧಾನವಾಗಿ ಹೇಳಿ, ಏನು ಅವಸರ ಇಲ್ಲ. ತುಂಬಾ ಜನರ ಲೈಫ್ ಪ್ರಶ್ನೆ ಇರ್ತದೆ, ಹಂಗಾಗಿ ಅವಸರ ಮಾಡಕ್ಕಾಗಲ್ಲ. ಸ್ವಲ್ಪ ನಿಧಾನವಾಗಿ ಎಲ್ಲ ನೋಡ್ಕೊಂಡು ಹೇಳ್ಬೇಕು. ಒಂದ್ಸರಿ 2019 ಜಜ್ಮೆಂಟ್ ಬನ್ನಿ. 2019 ಜಜ್ಮೆಂಟ್ ಕಾಪಿ ಕೊಡ್ಲಿಲ್ಲ ಸರ್. ಹೌದಾ? ಬರ್ರಿ ಕೊಡ್ಲಿಲ್ಲ. ಬರ್ರಿ 2 ಕಾಪಿ ಬರ್ರಿ. ನಮಗೂ ಕೊಟ್ಟಿಲ್ಲ, ನಾಯಕರಿಗೂ ಕೊಟ್ಟಿಲ್ಲ. ಇಲ್ಲಿ ರೂಲಿಂಗ್ಸ್ ಪಾರ್ಟಿ ಇಲ್ಲ, ನೀವು ನೋಡ್ಕೊಂಡ್ ಬರ್ಬೇಕದ್ನ. ಅವ್ರು ನಿಮ್ ಕಾಪಿ ಅಲ್ಲ ಸರ್, I went and asked him twice. ಅವ್ರು ಕೂಡ ಆಗತ್ತಿಲ್ಲ. There is no such rule. They need not give tuition to you. ಇವರಿಗೆ ಸಿಕ್ತಿಲ್ಲ. ನೀವು ಒಟ್ಟಿಗೆ ಕೇಳ್ಕೋಬಹುದು, ರಿಕ್ವೆಸ್ಟ್ ಕೊಡ್ಬೋದು ಅವ್ರು ಅಷ್ಟೇ. ಅಲ್ಲಿ 2019 ಬನ್ನಿ. 2019 ಜಜ್ಮೆಂಟ್ ಬನ್ನಿ. 1 second sir. ಹೌದು, ಇದರಲ್ಲಿ ಪೋಸ್ಟ್ ಹೇಳಿದಾವೆ. ಇದರಲ್ಲಿ ಉಮಾದೇವಿ ಎಂಪ್ಲಾಯ್ ಮಾಡ್ಲಿಕ್ಕೆ ವೇರ್ ಆರ್ ದಿ ಪೋಸ್ಟ್? There are posts. Yes, ನಮ್ಮ post ಹುದ್ದೆಗಳು ಏನು? We are working in the category of typist, computer operators, cashiers. Sir, ನಾವು ಕೆಲಸ ಮಾಡೋ ಹುದ್ದೆಗಳು. Last 20 years we are doing it. ಎಲ್ಲಿ ಹೇಳಿದ್ರಿ? That is what is our pleading before the industrial tribunal, that we are working in this cadre. Last number of years, 20 years, we are doing the same work. So it is a perennial work. That is what observation of the industrial tribunal. Permanent work. Work permanent. Control him. Bring someone to control you. We cannot control you. I'm sorry, my lord. If we are asking you. Yes, sir. ನಾವು ಕೆಲಸ ಮಾಡೋ ಡಿಪಾರ್ಟ್ಮೆಂಟ್ ನಲ್ಲಿ ಇಷ್ಟು ಸ್ಯಾಂಕ್ಷನ್ ಪೋಸ್ಟ್ ಇದೆ, ಇಷ್ಟು ಪೋಸ್ಟ್ ನಲ್ಲಿ ಇಷ್ಟು ವೇಕೆನ್ಸಿ ಇತ್ತು, ಈ ವೇಕೆನ್ಸಿಗೆ ನಮ್ಮನ್ನ ಅಪಾಯಿಂಟ್ ಮಾಡ್ಕೊಂಡ್ರು. ಅದಕ್ಕೆ ಎಲ್ಲಿದೆ ಪ್ಲೀಡಿಂಗು, ಅದಕ್ಕೆ ಎಲ್ಲಿದೆ ಸಪೋರ್ಟಿವ್ ಎವಿಡೆನ್ಸ್? I have got to show, sir. For that, for that, their own document. I have their own document. ಇಡೀ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ನಲ್ಲಿ ಟು ಎಂಪ್ಲಾಯ್ ವರ್ಕಿಂಗ್ ದೇರ್ ಶುಡ್ ಬಿ ಪೋಸ್ಟ್, ಇದೆಲ್ಲ ಕಾನ್ಸೆಪ್ಟೇ ಇಲ್ಲ. ವರ್ಕ್ ಇರ್ತದೆ, ಕೆಲಸ ಮಾಡಿಸ್ತಾರೆ, ದುಡ್ಡು ಕೊಡ್ತಾರೆ ಅನ್ನೋ ಕಾನ್ಸೆಪ್ಟ್ ಮಾಡ್ಯಾರ. ಇದಕ್ಕೆ ಎಲ್ಲಿ ಬರ್ತದೆ ಅದು ನಿಮ್ದು ಅಂತ? Only 1 second. Sir, Torsi. So I got a copy. What all designations? So 1 second. So there are 19 different cadres. Second page. Sir, can you? 19 different cadres in the form of annexure duly signed by the authority. Proceedings of the government of Karnataka. So second, last page bunny sir. Assistant engineer, junior engineer, work inspector, fitter, vacuum, watchman, driver, peon, pump operator, cleaner. This is not our cadres. They are on deputation to us to carry out this work. That's all. HDMC employees put on deputation to board. For them, this has been issued. For them, this has been issued. To say you will, but the principal employer continues to be HDMC. We only pay their wages. ಎಲ್ಲಿ ಪೇಮೆಂಟ್ ಯಾರು ಮಾಡಿದ್ರಿ? That was a point we urged before the industrial tribunal. All right, now you are urging before us now. Yes. Tell which are the points? No, for that I will go to the appeal statement what we have filed before industrial tribunal and what we were urging before the industrial tribunal. Evidence those. Evidence those.
ನಿಮ್ಗೆ ಅವ್ರು ಯಾವುದೇ ಪೇಮೆಂಟ್ ಡೈರೆಕ್ಟ್ಲಿ ನಿಮ್ಗೆ ಮಾಡಿಲ್ಲ ಅವ್ರು? ಯಾರಿಗೂ ಮಾಡಿಲ್ಲ. ಮಾಡಿಲ್ಲ. ಇಲ್ಲ. ಯಾವ್ದಾದ್ರು ಡಿಸಿಪ್ಲಿನರಿ ಯಾರಿಗೂ ಆಗಿಲ್ಲ. ಇಷ್ಟು ವರ್ಷ ಆದ್ರೂ ಯಾರಿಗೂ ಆಗಿಲ್ಲ. ಯಾರಿಗೂ ನೌಕರಿ ಪೇಮೆಂಟ್ ಯಾರು ಮಾಡ್ತಿದ್ರು? ಇವರೇ ಮಾಡ್ತಿದ್ರು, ಇವ್ರೇ ಅಂದ್ರೆ? ಆಫೀಸ್ನವರೇ ಮಾಡ್ತಾ ಇದ್ರು. ಎಲ್ಲಿ? ದಟ್ ಇಸ್ ವಾಟ್ ಇಸ್ ಅವರ್ ಎವಿಡೆನ್ಸ್ ಟು ದ ಇಫೆಕ್ಟ್. ತೋರಿಸಿ. ಓನ್ಲಿ 1 minute. ಬಟ್ ಅವ್ರು ಹೇಳೋದೇನು ಅಂದ್ರೆ ನಾವು ಚೆಕ್ ನಿಂದ ಕಾಂಟ್ರಾಕ್ಟ್ರಿಗೆ ಕೊಡ್ತಿದ್ವಿ, ಹಾ. ಕಾಂಟ್ರಾಕ್ಟರ್ ನಿಮ್ಗೆ ಆ amount ಎಲ್ಲ- ಅವ್ರಿಗೆ ಏನ್ ತೋರಿಸಿದ್ರಲ್ಲ M7, ಇಟ್ ಇಸ್ ಅ ಸಿವಿಲ್ ವರ್ಕ್ ಪ್ಲಸ್ certain work they have entrusted with the contractor. ಈಗ when we have entire Hubli Dharwad, 2 big city which could not be managed by the HDMC, how many contracts they are producing before? ಅದು ಹೋಗ್ಲಿ, ನಿಮ್ದು ತೋರಿಸ್ರಿ. ಹಾ. ನಿಮ್ಗೂ ಅವರಿಗೂ ನಮ್ಮ ಇಬ್ಬರಿಗೂ ಎಂಪ್ಲಾಯಿ ರಿಲೇಶನ್ಶಿಪ್ ಇದೆ ಅಂತ ನಾನು ತೋರಿಸ್ತೀನಿ. I'll show you. ಆ ಮಟ್ಟಿಗೆ ತೋರಿಸಿ. I'll show you. Definitely I'll show you. ಒಂದ್ಸರಿ 2019 ಜಜ್ಮೆಂಟ್ ಬನ್ನಿ. 2019 ಜಜ್ಮೆಂಟ್ ಸರ್ ಅವ್ರು ನಮ್ಗೆ ಕಾಪಿ ಕೊಡ್ಲಿಲ್ಲ ಸರ್. ಹೌದಾ? ಬರ್ರಿ. ಕಾಪಿ ಕೊಡ್ಲಿಲ್ಲ. ಬರ್ರಿ 2 ಕಾಪಿ ಕೊಡ್ರಿ. ನಮಗೂ ಕೊಟ್ಟಿಲ್ಲ, ನಾಯಕರಿಗೂ ಕೊಟ್ಟಿಲ್ಲ. ಇಲ್ಲಿ ರೂಲಿಂಗ್ಸ್ ಪಾರ್ಟಿ ಇಲ್ಲ, ನೀವು ನೋಡ್ಕೊಂಡ್ ಬರ್ಬೇಕದ್ನ. ಅವ್ರು ನಿಮ್ ಕಾಪಿ ಇಲ್ಲ ಸರ್, because ನೋಡಿ. I went and asked him twice. ಅವ್ರು ಕೂಡ ಆಗತ್ತಿಲ್ಲ. there is no such rule. they need not give tuition to you. ಕೊಟ್ಟು ಇವರಿಗೆ ಸಿಕ್ತಿಲ್ಲ. ನೀವು ಕೊಡ್ರಿ ಅಂತ ಕೇಳ್ಕೋಬಹುದು, ರಿಕ್ವೆಸ್ಟ್ ಕೊಡ್ಬೋದು ಅವ್ರು ಅಷ್ಟೇ. ಅಲ್ಲಿ 2019 ಬನ್ನಿ. 2019 ಜಜ್ಮೆಂಟ್ ಬನ್ನಿ. 1 second sir. ಪೇಜ್ 75 74 75 ಬನ್ನಿ. Yes. ಆಯ್ತಾ? ಅದರಲ್ಲಿ ಇದು Sir, International Airport Authority same ಅವರು ರೆಫರ್ ಮಾಡ್ತಾ ಇರೋದು. Page 17 ಇಂದ. ಪೇಜ್ ನಂಬರ್ ಇಲ್ಲ ಸರ್. ಲಾಸ್ಟ್ ಪೇಜ್, ಲಾಸ್ಟ್ ಬಟ್ 1 ಪೇಜ್ ಬನ್ನಿ. ಕೊನೆ ಪೇಜ್ ಬನ್ನಿ. ಇಂಟರ್ನಲ್ ಪೇಜ್ 93 ಇದೆ ಏನೋ ಜಜ್ಮೆಂಟ್ ಇದು. ನಾಯಕರೇ 93 ತೋರಿಸಿ. ಅದೇ ತೆಕ್ಕೊಟ್ಟೆ. ಜಜ್ಮೆಂಟ್ ಪೇಜ್ 9. ಅವ್ರು ಇದ್ರ ಹೋಗ್ತಾರೆ. Correct. 924. ಪ್ಯಾರಾ 24 ಓದಿ. Yes sir. Yes sir. ಅದ್ರಲ್ಲಿ 65 ಇದೆ ನೋಡಿ. Yes sir. ಆ 65 ಕೆಳಗಡೆ ಏನೇನ್ ಇಂಡಿಷಿಯಾ ಬೇಕು? ಸರ್ ಇವೆಲ್ಲ ನೋಡಿದ್ದೀನಿ ಸರ್. ಅದನ್ನ ಸ್ವಲ್ಪ ನೋಡಿ. ಇವನ್ನೆಲ್ಲ ನೋಡೇ ನಾವು ನಮ್ದು ಎವಿಡೆನ್ಸ್ ಮಾಡಿದ್ದು. ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ಆಯ್ತು ಸರ್. ಹೂ ಅಪಾಯಿಂಟ್ಸ್ ದಿ ವರ್ಕರ್ಸ್? It is the principal employer who has appointed us. He has entrusted the work. ಸರ್ ಕೊಡ್ತೀನಿ ಸರ್. ಸರ್ ಸ್ವಲ್ಪ ಲೋವರ್ ಕೋರ್ಟ್ ಫೈಲ್. ಕೊಡಿ. ಲೋವರ್ ಕೋರ್ಟ್ ಫೈಲ್. ತೊಗೊಳ್ಳಿ. Yes. ಲೋವರ್ ಕೋರ್ಟ್ ಫೈಲ್. ಇಂಡಸ್ಟ್ರಿ. ತೊಗೊಳ್ಳಿ ನೋಡ್ಕೊಂಡು ಹೇಳಿ. Yes. ನಿಧಾನವಾಗಿ ಹೇಳಿ, ಏನು ಅವಸರ ಇಲ್ಲ. ತುಂಬಾ ಜನರ ಲೈಫ್ ಪ್ರಶ್ನೆ ಇರ್ತದೆ, ಹಂಗಾಗಿ ಅವಸರ ಮಾಡಕ್ಕಾಗಲ್ಲ. ಸ್ವಲ್ಪ ನಿಧಾನವಾಗಿ ಎಲ್ಲ ನೋಡ್ಕೊಂಡು ಹೇಳ್ಬೇಕು. ಅಲ್ಲಿ ಒಂದು 6 ಐಟಮ್ಸ್ ಇದಾವೆ. ಈ 6 ಐಟಮ್ಸ್ ನಲ್ಲಿ ನೀವು ಹೇಗೆ ಏನೇನ್ ಮಟೀರಿಯಲ್ ಪ್ರೊಡ್ಯೂಸ್ ಮಾಡಿರಿ ಪ್ರೂವ್ ಮಾಡ್ಲಿಕ್ಕೆ ತೋರಿಸಿ. ಬೇರೆ ಲಾಯರ್ಸ್ ಎಲ್ಲ ಮೋಸ್ಟ್ಲಿ ಮಧ್ಯಾಹ್ನ ಬರ್ಬೇಕಾಗತ್ತ, ನಾವು ನೋಡೋಣ. ಪ್ರಿನ್ಸಿಪಾಲ್ ಎಂಪ್ಲಾಯರ್ ನಿಮ್ಮನ್ನ ಅಪಾಯಿಂಟ್ ಮಾಡಿಕೊಂಡ್ರು ಅನ್ನೋ ಬಗ್ಗೆ ಒಂದು ಪುಟ್ಟ ಕಾಗದ ಪತ್ರ ತೋರಿಸಿ. Sir, in para 9 of my claim statement before the labor court, proper is industrial tribunal, I have specifically pleaded. ರೀಡಿಂಗ್ ಬೇಡ, ಪ್ರೂಫ್ ಬೇಕು. ಬರ್ತೀನಿ ಸರ್. ಅದಕ್ಕೆ ಅದ್ರ ತಕ್ಕಂಗ ನಾನು ಎವಿಡೆನ್ಸ್ ಮಾಡಿಸಿದ್ದೆ ಅಲ್ಲಿ. Supporting this particular pleading, we have read evidence. ಆ ಪ್ಲೀಡಿಂಗ್ ಇದ್ಬಿಟ್ಟಿದೆ. ಹಾ. ಅದಕ್ಕೆ ಬೇಕಾಗೋ ಪ್ರೂಫ್ ಕೊಡಿ, ಎವಿಡೆನ್ಸ್ ಕೊಡಿ. ಅವ್ರ ಅಪಾಯಿಂಟ್ಮೆಂಟು, ಸ್ಯಾಲರಿ ಯಾರು ಕೊಟ್ರು, ಯಾರು ನಿಮ್ಮನ್ನ ಡಿಸ್ಮಿಸ್ ಮಾಡೋ ಪವರ್ ಇತ್ತು, ಡಿಸಿಪ್ಲಿನರಿ ಆಕ್ಷನ್ ಪವರ್ ಯಾರಿಗಿತ್ತು, ಇಂಥದ್ದೆಲ್ಲ ಬೇಕಾದ್ರಲ್ಲಿ. ಸೂಪರ್ವಿಷನ್ ಆಫ್ ವರ್ಕ್ ಯಾರು ಮಾಡ್ತಿದ್ರು ಅಂತ ತೋರಿಸ್ಬೇಕು. Only salesmen. If they were direct employees, then section 10 notification would never arise. The argument of contract would never arise. Why would the argument be there? Then there's nothing left. No, they are saying that we are appointed through contractor. That is what is a. ಈ ಒಳ್ಳೆ ಬಾಂಬ್ ಹಾಕಿ ಕುತ್ಕೊಂಡಾರ ಅವ್ರು, ಉತ್ತರ ಕೊಡ್ಬೇಕೀಗ ನೀವು. ಕೊಡ್ತೀನಿ ಸರ್, ಡೆಫಿನೆಟ್ಲಿ. So in para 10 of my evidence of WW1. ಬಾಯಿಂದ ಹೇಳೋದಾತು. ಹಾ. ಇದು ನಮ್ಮನ್ನ ಅಪಾಯಿಂಟ್ ಮಾಡಿಕೊಂಡಾರೆ ಅಂತ ಅನ್ಕೊಂಡು ಹೇಳಿ ಬಾಯಿಂದ ಏನ್ ಬೇಕಾದ ಹೇಳಿ ಬರ್ತದೆ. ಮಟೀರಿಯಲ್ ಎಲ್ಲಿದೆ? No material documents are parted by the management. ನೀವು ಸಮನ್ ಮಾಡಿದ್ರಾ? ಡಾಕ್ಯುಮೆಂಟ್ ಇಲ್ಲ ಸರ್. ಇಲ್ಲೇ ಹೆಂಗ್ ಕೊಡ್ಬೇಕು? ನೀವು ಸಮನ್ ಮಾಡಿದ್ರ ಇಂತಿಂತ ಡಾಕ್ಯುಮೆಂಟ್ ಇವ್ರ ಹತ್ರ ಇದೆ ನೋಡಿ, ಕಳ್ರಿ ಕೊಡಕ್ ಹೇಳಿ ಡಾಕ್ಯುಮೆಂಟ್ ಅಂತ ಅಪ್ಲಿಕೇಶನ್ ಹಾಕಿದ್ರ ಇಂಡಸ್ಟ್ರಿ ಟ್ರೈಬ್ಯುನಲ್ ಮುಂದೆ. ಸರ್, ಐ ಮೇ ಬಿ ಪರ್ಮಿಟೆಡ್ ಟು ರೀಡ್ ದ ಎವಿಡೆನ್ಸ್. ನಿಮ್ಮ ಓರಲ್ ಎವಿಡೆನ್ಸ್ ತಗೊಂಡು ನಾವ್ ಏನ್ ಮಾಡೋಣ? ಇದು ಮರ್ಡರ್ ಕೇಸ್ ಅಲ್ಲ. ಎಂಪ್ಲಾಯ್ಮೆಂಟ್ ನಿಮ್ಮನ್ನ ಅಪಾಯಿಂಟ್ ಮಾಡಿಕೊಂಡಿದ್ದು ಇವರು ಅಂತ ಹೇಳುವಾಗ ಒಂದು ಬಸ್ ಟಿಕೆಟ್ ಸೈಜ್ ಒಂದು ಪೇಪರ್ ಬೇಕಾಗ್ತದೆ. ಇದಾದ್ರೂ ಕ್ರಿಮಿನಲ್ ಕೇಸ್ ಇದ್ರೆ ನಾವು ಓರಲ್ ಎವಿಡೆನ್ಸ್ ನೋಡ್ಬಿಡ್ತಿದ್ವಿ. ಓರಲ್ ಎವಿಡೆನ್ಸ್ ಒಂದು ರೋಲ್ ಇರ್ತದೆ ಅಷ್ಟೇ, ಒಂದು ಲೆವೆಲ್ಗೆ. ಅದು ಯಾಕಂದ್ರೆ ಅದು ಪ್ರೈವೇಟ್ ಪರ್ಸನ್ ಮಾಡ್ತಾ ಇಲ್ಲ, ಗೌರ್ಮೆಂಟ್ ಎಂಟಿಟಿ, ಅದು ಬೋರ್ಡ್. ಅದು ಯಾವಾಗ ಅಪಾಯಿಂಟ್ ಮಾಡಿದ್ರಪ್ಪ, ಯಾರಿಗೆ ನಿಮ್ಗೆ ಲೆಟರ್ ಆಫ್ ಅಪಾಯಿಂಟ್ಮೆಂಟ್ ಯಾವಾಗ ಕೊಟ್ರು? ನಿಮ್ ಸ್ಯಾಲರಿ ಸ್ಲಿಪ್ ಏನಾರ ಇದೆಯಾ? ಯಾರಿಗೂ ಕೊಡ್ಲಿಲ್ಲ ಸರ್. ಫಾರ್ ಸೆಕೆಂಡ್ they say we are employees of the contractor for last number of years.
whether they are engaged, they have brought any of the contractor, examined before the court. But other hand, I have examined a contractor alleged to have been performed the work of this. ನಿಮ್ಗೆ ಸ್ಯಾಲರಿ ಯಾರು ಕೊಡ್ತಿದ್ರು? Salary. ಏನಾದ್ರು ಒಂದು ಹೇಳ್ಬೇಡಿ. Then I off record ಇನ್ನೂ ಹೇಳಲ್ಲ. ರೆಕಾರ್ಡ್ ಪ್ರಕಾರ That the second party, junior executive engineer, ಅವ್ರು ಬಾಯಿಂದ assistant ಹೇಳೋದು executive ಬೇಡ. engineer and office superintendent control the work of all 124 employees. ಅದು ಕರೆಕ್ಟ್. ಯಾಕಂದ್ರೆ ನಿಮ್ಗೆ ಅಲ್ಲಿ ವರ್ಕರ್ಸ್ ಅನ್ನು ಕರ್ಕೊಂಡ್ ಬಂದಿರ್ತಾರೆ, ಅವ ಇಲ್ಲಿ ನಿಮ್ಮನ್ನ ಕಾಂಪೌಂಡ್ ಒಳಗೆ ಬಿಟ್ಟು ಹೋಗ್ಬಿಡ್ತಾನೆ. ಮುಂದೆ ಏನ್ ಕೆಲಸ And ಮಾಡ್ಬೇಕು? we are under total control of the second party. ಅದು ನೀವೇನ್ ಬರ್ದಿಲ್ಲ, ಅದು ಎವಿಡೆನ್ಸ್ ಬಂದದ್ದು, ಅದು ಉಪಯೋಗ ಇಲ್ಲ ನಮ್ಗೆ. ನಿಮ್ಮನ್ನ ಅಪಾಯಿಂಟ್ ಮಾಡಿದ್ದಕ್ಕೆ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ತೋರಿಸಿ. There is no letter whatsoever. ನಾನು fairly Counsel appearing for the workmen on being repeatedly asked answers that no appointment letter has been ever given by the appellant board. board. ನಿಮ್ಗೆ ಸ್ಯಾಲರಿ ಯಾರು ಕೊಡ್ತಿದ್ದು? Management ಕೊಡ್ತಿತ್ತು. ಎಲ್ಲಿದೆ? That is what is the evidence coming forth. ಓರಲ್ ಎವಿಡೆನ್ಸ್ No, sir. ನಿಮ್ ಬ್ಯಾಂಕ್ ಅಕೌಂಟ್ ಗೆ ಏನಾದ್ರು ದುಡ್ಡು Bank ಹಾಕಿದ್ರೆ account ಇಲ್ಲ, cash payment. Salary slip ಇದೆಯಾ? No salary slip is coming forth. his bank account nor any salary slip is generated. Next. Then further I have said, not a single disciplinary action is taken by any of the contractor against any of us. You know? ಯಾವುದೇ ಕಾಂಟ್ರಾಕ್ಟರ್ ನಮ್ಮ ಮೇಲೆ ಯಾವುದೇ ಡಿಸಿಪ್ಲಿನರಿ ಆಕ್ಷನ್ ತಗೊಂಡಿಲ್ಲ. ಹೌದು, ನೀವು ಚಲೋ ಕೆಲಸ ಮಾಡಿದ್ರೆ ತಗೊಂಡಿಲ್ಲ ಅವ್ರು. ಕೆಲಸ ಒಳ್ಳೇದ್ ಮಾಡಿಬಿಟ್ರಿ ನೀವು, ಹಂಗಾಗಿ ಅವ್ರು ತಗೊಳ್ಳಿಲ್ಲ. ಆಯ್ತು ಸರ್. ಇವ್ರು ತಗೊಂಡಿದ್ದು ತೋರಿಸಿ ಅರ್ಥದ ಏನ್ರಿ ಇದು? ನಿಮ್ಗೆ ಮೆಮೋ ಅವ್ರು ನಮ್ಗೆ ತಾವೇ ಹೇಳಿದ್ರಿ ನಮ್ ಕೆಲಸ ಚಲೋ ಇತ್ತು, ಮೆಮೋ ಕೊಡೋ ಪ್ರಶ್ನೆನೂ ಹುಟ್ಟಲಿಲ್ಲ. ಯಾವ್ದಾದ್ರು ನಿಮ್ಗೆ ನೀವು ತಡಾಗಿ ಬಂದಿ ಇವತ್ತು ಕೆಲಸಕ್ಕೆ ನೋಡು ನಾಳೆ ಆ ತರದ್ದು ಯಾವ ಇವು ಬಂದಿಲ್ಲ. When specifically asked, the council says at no point of time any memo has been issued. And no orders are passed in writing by the management. All right. All right. ಈ ರಜೆ ಹಾಕುವಾಗ ನೀವು ರಜೆ ಹಾಕುವಾಗ ಮ್ಯಾನೇಜ್ಮೆಂಟ್ ಹೇಳ್ತಿದ್ವಿ, they used to ಮ್ಯಾನೇಜ್ಮೆಂಟ್ ಹೆಂಗೆ ಅಸಿಸ್ಟೆಂಟ್ ಇಂಜಿನಿಯರ್ ಜೂನಿಯರ್ ಇಂಜಿನಿಯರ್ಗೆ ಹೇಳ್ತಾ ಇದ್ವಿ. ರಜಾ ಚೀಟಿ ಇದೆಯಾ? ರಜಾ ಚೀಟಿ ಇಲ್ಲ. He admits that never any leave application was given to the management seeking sanctioning of the leave. However, he loudly reads out the oral deposition of his client who was examined as MW1. ಪಾಟೀಲ್, ಇದು FE ಪಾಟೀಲ್, ಇದು ಸ್ವಲ್ಪ ತಾಗ್ಬೋದು ಇದು. ಅಲ್ಲ, ನೀವು ಬೇಕಾದ್ರೆ ಕುತ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ. Preliminary hearing matter 20, ಹಾ. day after tomorrow. 20 ನೋಡಿ, This is the- ಅದೇ, ಇರಿ, ಯಾರು ಮಾತಾಡ್ಬೇಡಿ ನಡುವೆ. Not. Yeah. So now in this particular case, it's appropriate on my part to draw the lordship's attention to evidence of MW1 management witness, who is assistant executive engineer. MW1 MW1. Karnataka Government Gazette, published on 10/11/2006. Yes, ಯಾವುದು? it is sir, government Section 10 notification. Section 10 notification. The same is marked as Exhibit W2. It is false to suggest that this Gazette notification applies to our department and that's Para 30. The legal background and questions for decision. When the learned single judge considered the matter, the legal position was governed by the decision in Gujarat Electricity Board, partly modified by Rail India. By the time the division bench decided the writ appeal, the decision of the Constitution bench in Steel Authority had been rendered, but on account of a short gap between the two dates, the division bench did not notice the decision in sale. Sir, Para 31. In Gujarat Electricity case, the exclusive authority to decide whether the contract labor should be abolished or not is that of an appropriate government under the said provision. It is further not disputed before us that the decision of the government is final, subject of course to judicial review on the usual grounds. However, as stated earlier, the exclusive jurisdiction of the appropriate government under Section 10 of the Act arises only where labor code contract is genuine and question is whether contract, as the case may be, in fact, employees of the principal employees through contract. Section 10. Yes. So, question of this also is not arising in my case. It is solved. Next, sir, kindly, very next paragraph. If the contract is sham or not genuine, the workman of the so-called contractor can raise an industrial dispute
for declaring that they are always the employees of the principal employer and claiming appropriate service conditions. Otherwise, he will reject, the industrial tribunal, labor court shall reject the claimant. In the next. Sir, when the dispute is raised, and we have raised the dispute, it is not a dispute for abolition of contract, and hence the provision of section 10 of the act will not bar either raising or adjudication of the dispute. When such a dispute is raised, what we have done, the industrial adjudicator has to decide whether the contract is sham or genuine, and it is answered. It is only if, Are bogus. Yes. There are principles. yes, On those principles That- you have to arrive at, not otherwise. Those principles, the learned, the industrial tribunal drew under 97 Gujarat judgment. That Gujarat judgment is, it runs counter to 2001, 2019. That is error of law, our contention. sir, the assistant executive engineer, when this particular, Whether a notification applies to department or not, it cannot be subject matter of oral evidence at all. You have to see the document. no, no, to what extent he, It cannot. Evidence, section 5 of the Evidence Act says, the evidence can be led to prove the fact in issue or the fact relevant to the facts in issue and nothing else. And But he 10(1) was- one second, without preparation, brother. Section 10(1) notification is treated as a delegated legislation. Yes. To prove law, no evidence, except one case where in English history, we read whether Magna Carta is law or not. Attorney General had given evidence. That is the only one case. Another is in African country, evidence was permitted to be led to prove law. Except these two, which one treats in Salmon treats it, the another is treated by Tony Honor. There is no other. You cannot say. That's the. Sir,